ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಡೇ ಇನ್ ಮೈ ಲೈಫ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಮಿನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನನ್ನ ತಂಗಿ ಇವತ್ತು ನಂಗೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದಾಳೆ. ಸೊ ಲೆಟ್ ಮೀ ಓಪನ್ ಆ್ಯಂಡ್ ಶೋ ಯು ಗೈಸ್ ಆಲ್. ಆ್ಯಂಡ್ ದಿಸ್ ಇಸ್ ಅ ಸ್ಮಾಲ್ ಕ್ಯೂಟ್ ಲಿಟಲ್ ಲೆಟರ್ ಏನೋ ಬರೆದಿದ್ದಾಳೆ ಅದರಲ್ಲಿ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ರೀಡ್ ಇಟ್. ಸೊ ಈ ವೀಕೆಂಡಲ್ಲಿ ತಂಗಿ ರೂಮಿಗೆ ಬಂದಿದ್ಲು. ಬರ್ತಾ ಬರ್ತಾ ನಂಗೆ ಗಿಫ್ಟ್ ಕೂಡ ತಂದಿದ್ದಾಳೆ. ಸೊ ಏನೇ ಆಗಲಿ, ಯಾರು ನಮ್ಮ ಕ್ಲೋಸ್ ಇರೋರು ಗಿಫ್ಟ್ ಕೊಟ್ಟರೆ ಅದೊಂದು ಖುಷಿನೇ ಬೇರೆ ಅಲ್ವಾ. ಸೊ ಐ ಆಮ್ ರೀಡಿಂಗ್ ಎವ್ರಿ ಬಿಟ್ ಆಫ್ ಇಟ್ ಆ್ಯಂಡ್ ಇಟ್ಸ್ ರಿಯಲಿ ಕ್ಯೂಟ್ ಆ್ಯಂಡ್ ತುಂಬಾ ಸ್ಪೆಷಲ್ ಅಂತ ಫೀಲ್ ಆಯಿತು ನನಗೆ. ಸಮ್ಟೈಮ್ಸ್ ನಮ್ಮ ಕ್ಲೋಸ್ಡ್ ಒನ್ಸ್ ನಮ್ಗೆ ಗಿಫ್ಟ್ ಕೊಡಬೇಕಾದ್ರೆ ವಿ ಫೀಲ್ ವೆರಿ ಮಚ್ ಸ್ಪೆಷಲ್. ಅವ್ರ ಲೈಫಲ್ಲಿ ನಾವೆಷ್ಟು ಇಂಪಾರ್ಟೆಂಟ್ ಅಂತ ಗಿಫ್ಟ್ ಕೊಟ್ಟೇ ತೋರಿಸ್ಬೇಕಂತ ಇಲ್ಲ, ಬಟ್ ಗಿಫ್ಟ್ ಕೊಟ್ಟರೆ ಒಂದು ಏನೋ ಒಂದು ಖುಷಿ ಅಂತ ಹೇಳ್ತಾರಲ್ಲ, ಅದೇ ಇದೊಂದು ಮಿನಿ ಕ್ಯೂಟ್ ಬೊಕ್ಕೆ ಅಂತಲೇ ಹೇಳ್ಬೋದು, ಲಿಟಲ್ ಫ್ಲವರ್ಸಿಂದು. ಮತ್ತೊಂದು ಫೋಟೋ ಫ್ರೇಮ್ ಕೊಟ್ಟಿದ್ದಾಳೆ ಆ್ಯಂಡ್ ಇಟ್ಸ್ ಸೋ ಪ್ರೀಷಿಯಸ್ ಅಂತ ಹೇಳ್ಬೋದು. ಎಂಗೇಜ್ಮೆಂಟ್ ಟೈಮಲ್ಲಿ ತೆಗೆದಿರೋಂಥ ಕೆಲವು ಫೋಟೋಸನ್ನೆಲ್ಲ ಕೊಲ್ಯಾಜ್ ಮಾಡಿ ಗಿಫ್ಟ್ ಕೊಟ್ಟಿರೋವಂಥದ್ದು. ಥಾಟ್ಫುಲ್, ನನಗೆ ತುಂಬಾ ಇಷ್ಟ. ಮೊಬೈಲಲ್ಲಿ ಎಷ್ಟು ಅಂತ ಫೋಟೋಸ್ ನಾವು ಇಡ್ತಿದ್ದೀವಿ, ಈ ರೀತಿ ಫೋಟೋ ಫ್ರೇಮ್ ಮಾಡಿ ಕೊಟ್ಟರೆ ಇಟ್ ವಿಲ್ ಬಿ ಸೋ ಗುಡ್. ಒಂದು ರೂಮಲ್ಲಿ ಚೆನ್ನಾಗಿ ಎಲ್ಲಾದರೂ ಇಟ್ಕೋಬೋದು, ದಿನಾಗಲೂ ನೋಡ್ಬೋದು. ಸೊ ಇಟ್ ವಿಲ್ ಬಿ ಸೋ ಬ್ಯೂಟಿಫುಲ್ ಅಲ್ವಾ. ಐ ಆಲ್ವೇಸ್ ಪ್ರಿಫರ್ ದೀಸ್ ಕೈಂಡ್ ಆಫ್ ಫ್ರೇಮ್ಸ್ ದ್ಯಾನ್ ದ ಸಾಫ್ಟ್ ಕಾಪೀಸ್. ಸಮ್ಟೈಮ್ಸ್ ಯಾವುದಾದ್ರು ಬೆಸ್ಟ್ ಫೋಟೋ ಏನಿದೆ ಅದನ್ನು ಈ ರೀತಿ ಫ್ರೇಮ್ ಮಾಡಿ ವಾಲಲ್ಲಿ ಹಾಕಬೇಕು, ಅದೇ ಒಂದು ಚಂದ ಅಂತ ಹೇಳ್ಬೋದು. ಸೊ ನಾನೇನು ಹೇಳ್ತಿದ್ದೇನೆ ಅಂತಂದರೆ, ಇಲ್ಲೇ ರೂಮಲ್ಲಿ ಯಾವ ವಾಲಿಗೆ ಇದನ್ನಿನ್ನು ಹಾಕಬೇಕಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ. ಹಾಗೆಯೇ ನಮಗೆ ತಿಂಡಿ ಎಲ್ಲ ಆಯಿತು. ಇನ್ನಿವಾಗ ತಂಗಿ ಬಂದ ಲೆಕ್ಕದಲ್ಲಿ ಜಾಮೂನೆಲ್ಲ ಮಾಡೋಣ ಅಂತ ಹೇಳಿ ಐ ಆಮ್ ಪ್ರಿಪೇರಿಂಗ್ ಜಾಮೂನ್ ಬ್ಯಾಟರನ್ನೆಲ್ಲ ಚೆನ್ನಾಗಿ ರೀತಿ ರೆಡಿ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಹಾಲಲ್ಲೇ ಚೆನ್ನಾಗಿ ಮಿಕ್ಸರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಮತ್ತು ಆಲ್ಮೋಸ್ಟ್ ಹಾಲು ಹಾಕಿದರೆ ಸಾಫ್ಟ್ ಬರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಸ್ವಲ್ಪ ಎಣ್ಣೆನೂ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬೋದು, ಇಲ್ಲಾಂತಂದರೆ ತುಪ್ಪನೂ ಓಕೆ. ಹಾಗೆ ಮಾತಾಡ್ತಾ ಹರಟೆ ಹೊಡಿತಾ ಜಾಮೂನು ಉಂಡೆಗಳನ್ನು ಕೂಡ ಮಾಡ್ತಾಯಿದ್ದೀನಿ. ಮತ್ತು ಎಡೆನಲ್ಲಿ ತಂಗಿ ನಾನು ಕರೆದೆ, ಸ್ವಲ್ಪ ಹೆಲ್ಪ್ ಮಾಡು ಬಾ ಅಂತ. ಅವಳಿಗೆ ಮಾಡ್ತಾ ಇರೋದು, ಬಟ್ ಸ್ಟಿಲ್ ಅವಳನ್ನೇ ಕರಿತಾ ಇದ್ದೀನಿ ಹೆಲ್ಪಿಗೆ ಅಂತ ಹೇಳಿ. ಹಾಗೆ ಮೀನ್ ವೈಲ್ ಜಾಮೂನೆಲ್ಲ ಆಯಿತು, ಸಕ್ಕರೆ ಪಾಕಕ್ಕೆ ಹಾಕಿ ಆಯಿತು. ಇನ್ನಿವಾಗ ಡ್ರೈ ಫ್ರೂಟ್ಸ್ ಎಲ್ಲ ಏನಿದೆ ಅದನ್ನು ಡಬ್ಬದಲ್ಲಿ ತುಂಬಿಸ್ತಾ ಇದ್ದೀನಿ. ಸೊ ಎಸ್, ದಿಸ್ ಈಸ್ ಮೈ ಸಿಸ್ಟರ್. ಗಿಫ್ಟೆಲ್ಲ ಕೊಟ್ಟು ಶಿ ಮೇಡ್ ಮೈ ಡೇ ಟುಡೇ ಅಂತ ಹೇಳಿ ವಿ ಆರ್ ಜಸ್ಟ್ ಚಿಟ್ ಚಾಟಿಂಗ್. ಹಾಗೆಯೇ ಇವಾಗ ಮಧ್ಯಾಹ್ನಕ್ಕೆ ಊಟದ ಪ್ರಿಪರೇಷನು ಆಗಬೇಕಲ್ವ. ಸೊ ಇಲ್ಲಿ ನಾನು ಲೇಡೀಸ್ ಫಿಂಗರ್ ಎಂದೆ ಬೆಂಡೆಕಾಯಿನಿದೆ, ಸ್ವಲ್ಪ ಡಿಫ್ರೆಂಟಾಗಿ ಫ್ರೈ ಮಾಡೋಣ ಇವತ್ತು. ಪಲ್ಯ ಅಲ್ಲ, ಫ್ರೈ. ಚಿಲ್ಲಿ ಪೌಡರ್ ಮತ್ತು ಉಪ್ಪು ಹಾಕಿ ಮತ್ತು ಎಣ್ಣೆ ಹಾಕಿ ಜಸ್ಟ್ ಫ್ರೈ ಮಾಡಿ ಊಟಕ್ಕೆ ತಿನ್ನೋಣ ಅಂತ. ಒಂಥರ ಚೆನ್ನಾಗಿರುತ್ತೆ ಅದು. ಅನ್ನ ಮೊಸರು ಈ ರೀತಿ ಫ್ರೈ ಏನಾದರೂ ಇದ್ದರೆ ಅಷ್ಟೇ ಸಾಕಾಗುತ್ತೆ, ಬೇರೆ ಏನೂ ಬೇಕಾಗಲ್ಲ. ಸೊ ಇವತ್ತು ಮಧ್ಯಾಹ್ನಕ್ಕೆ ಲೇಡೀಸ್ ಫಿಂಗರ್ ಫ್ರೈ. ಇಲ್ಲಿ ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ಕಟ್ ಮಾಡಿದ್ದೀನಲ್ಲ, ನೆಕ್ಸ್ಟ್ ಉಪ್ಪು ಹಾಕಿ ಅದನ್ನೇ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು. ಚಿಲ್ಲಿ ಪೌಡರ್, ಉಪ್ಪು ಇಷ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಇಡೋಣ. ಬೇಕಂತಿದ್ರೆ ರೌಂಡಾಗಿ ಕೂಡ ಕಟ್ ಮಾಡ್ಬೋದು, ಸ್ಲೈಸಸ್ ಮಾಡಿ ಲೇಡೀಸ್ ಫಿಂಗರ್ ಫ್ರೈ ಮಾಡ್ಬೋದು. ಬಟ್ ಇಲ್ಲಿ ನಾನು ಈ ರೀತಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳಿ ಉದ್ದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಸ್ ಐ ಟೋಲ್ಡ್ ಯು ಗೈಸ್, ಸ್ವಲ್ಪ ಪ್ಯಾನಿಗೆ ಆಯಿಲ್ ಹಾಕಿ ಈ ಕಟ್ ಮಾಡ್ಕೊಂಡಿರುವಂಥ ಲೇಡೀಸ್ ಫಿಂಗರ್ ಏನಿದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇರಬೇಕು. ನಂತರ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ಳಿ. ಇಟ್ಸ್ ರೆಡಿ. ಅನ್ನ ಜೊತೆ ತಿನ್ನೋದಷ್ಟೇ ಕೆಲಸ ಇನ್ನಿವಾಗ. ನಂತರ ನಾನು ಮತ್ತು ನನ್ನ ತಂಗಿ ಈವ್ನಿಂಗ್ ಟೈಮಲ್ಲಿ ಡಿಮಾರ್ಟಿಗೆ ಬಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಗ್ರಾಸರೀಸ್ ಐಟಮ್ಸ್ ಎಲ್ಲ ತೆಗಿಬೇಕು ಅಂತ ಹೇಳಿ ಬಂದಿದ್ವಿ. ಆ್ಯಂಡ್ ಬ್ಯಾಕ್ ಟು ರೂಮ್. ಸೊ ಡಿಮಾರ್ಟಿಗೆಲ್ಲ ಹೋಗಿ ಕೆಲವೆಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಆ್ಯಂಡ್ ಐ ಆಮ್ ಗೋನ್ ಟು ಶೋ ಯು ಇನ್ ದ ಬ್ಲಾಗ್ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ. ಸೊ ಗೈಸ್, ವಾಚ್ ಇಟ್. ಸ್ವಲ್ಪ ಗ್ರಾಸರೀಸ್ ಹೇಳಿದಾಗೆ ಮತ್ತು ಈ ರೀತಿ ಒಂದು ಕ್ಯಾರಿ ಬ್ಯಾಗ್ ತಗೊಂಡೆ. ಟಿಫಿನ್ ಬಾಕ್ಸ್ ಕ್ಯಾರಿ ಮಾಡೋದಕ್ಕಾಗಿರ್ಬೋದು ಅಥವಾ ತರಕಾರಿ ಏನಾದರೂ ಕ್ಯಾರಿ ಮಾಡೋದಕ್ಕಂತ ಒಂದು ಬ್ಯಾಗ್. ಆ್ಯಂಡ್ ದಿಸ್ ಬ್ಯಾಗ್ ಕಲರ್ ತುಂಬಾ ಚೆನ್ನಾಗಿತ್ತು ಮತ್ತು ತುಂಬಾ ಕ್ಯೂಟಾಗಿದೆ ಬ್ಯಾಗ್ ಅಂತ ಹೇಳಿ ಐ ಬಾಟ್ ದಿಸ್ ಬ್ಯಾಗ್. ನಂತರ ನಾನು ತಂಗಿ ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ
ಟೆಂಪಲಿಗೆ ಹೊರಟ್ವಿ. ಏನೋ ಒಂದು ಪಾಸಿಟಿವ್ ಫೀಲಿಂಗ್. ಅಲ್ಲೆಲ್ಲ ಕೆಲವೊಂದಷ್ಟು ಪರಿಚಯದ ಜನರಿದ್ರು, ಅವ್ರ ಹತ್ರ ಎಲ್ಲ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ವಾಪಸ್ ನಮ್ಮ ಪಯಣ ನಮ್ಮ ರೂಮಿಗೆ. ಅಂತೂ ಸೀನರಿ ಬ್ಯೂಟಿಫುಲ್ ಆಗೇ ಇದೆ, ವೆದರ್ ಅಂತೂ ಸೂಪರ್ ಆಗೇ ಇದೆ. ಆ್ಯಸ್ ಯು ಕ್ಯಾನ್ ಸಿ ದಿಸ್ ಕ್ಲೌಡ್, ಎವ್ರಿಥಿಂಗ್ ಲುಕ್ಸ್ ಸೋ ಬ್ಯೂಟಿಫುಲ್. ಮೋಡನ ನೋಡೋದೇ ಒಂದೇನೋ ಅಂತ ಖುಷಿ ಅಂತಲೇ ಹೇಳ್ಬೋದು. ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಡೇ ಒಂಥರ ಬ್ರೈಟೇ ಇತ್ತು. ಸೊ ವಿ ಆಲ್ ಆರ್ ಕ್ರೇವಿಂಗ್ ಫಾರ್ ಮಸಾಲ ಪುರಿ ತಿಂತಾಯಿದ್ದೀವಿ. ಆ್ಯಂಡ್ ಬ್ಯಾಕ್ ಟು ರೂಮ್. ದಿನಚರಿ ಡೈರಿ ಇದ್ದಿದ್ದೆ, ರಾತ್ರಿಗೆಲ್ಲ ಪ್ರಿಪೇರ್ ಮಾಡೋದು ಊಟ. ಹಾಗೆ ಪ್ರಿಪರೇಷನ್ ಎಲ್ಲ ಆಗ್ತಾಯಿದೆ. ಅದಕ್ಕಿಂತ ಮುಂಚೆ ವಿ ಆರ್ ಕ್ರೇವಿಂಗ್ ಫಾರ್ ಸ್ವೀಟ್ ಕಾರ್ನ್. ತಂಗಿಗೆ ಸ್ವೀಟ್ ಕಾರ್ನ್ ಮಾಡಿಕೊಟ್ಟೆ, ಇಬ್ಬರು ಸ್ವೀಟ್ ಕಾರ್ನ್ ತಿಂತಾಯಿದ್ದೀವಿ. ದಿಸ್ ಇಸ್ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು. ಸಂಜೆ ಹೊತ್ತಲ್ಲಿ ಏನೋ ಖುಷಿ ತಿನ್ನೋಕ್ಕೆ. ತುಪ್ಪ ಮತ್ತು ಈ ಜೋಳ, ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಲೆಮನ್ ಸ್ಕ್ವೀಸ್ ಮಾಡಿ ತಿಂದರೆ ಏನೋ ಒಂದು ಖುಷಿ. ಸೊ ಹಾಗೆ ಒಂದು ರಾತ್ರಿ ಹೊತ್ತಲ್ಲಿ ಹೊರಗಡೆ ಬರಬೇಕಾದ್ರೆ ಫ್ರೂಟ್ಸ್ ಎಲ್ಲ ತಗೊಂಡಾಯಿತು. ಮಾವಿನ ಹಣ್ಣು ಇಟ್ಸ್ ಫೇವ್ರೆಟ್ ಫ್ರೂಟ್. ಹೇಟ್ ಅಂತ ಯಾರೂ ಮಾಡಲ್ಲ ಅಂತ ಅನಿಸುತ್ತೆ ನನಗೆ. ಮಾವಿನ ಹಣ್ಣು ಎಲ್ರಿಗೂ ಇಷ್ಟನೇ ಇರುತ್ತೆ ಆಬ್ವಿಯಸ್ಲಿ. ರಾತ್ರಿಗೆ ಊಟ ಎಲ್ಲ ಇಡ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ತಿಂದು ಹೊರಗಡೆ ಹೋಗಿ ಫ್ರೂಟ್ಸ್ ಎಲ್ಲ ತಂದು ಇನ್ನಿವಾಗ ನಮ್ಮ ಊಟ. ಸೊ ಅನ್ನ ಎಲ್ಲ ಇಟ್ಟು ಊಟ ಮಾಡಬೇಕು ಅಷ್ಟೇ ಇವಾಗ. ಇಟ್ಸ್ ಜಸ್ಟ್ ಅ ಡೈಲಿ ರುಟೀನ್ ವಾಟ್ ವಿ ಡೂ ಇನ್ ಅ ಡೇ. ಇದು ನಮ್ಮ ಫ್ರೆಂಡ್ ಕೊಟ್ಟಿರುವಂಥ ಮಾವಿನ ಹಣ್ಣು. ಈ ಚಿಕ್ಕ ಮಾವಿನ ಹಣ್ಣು ಕಾಣಬೇಕಾದ್ರೆ ಊರು ನೆನಪಾಗತ್ತೆ ನನಗೆ. ಕಾಟು ಮಾವಿನ ಹಣ್ಣು ಗೊಜ್ಜಿ ಏನೋ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅದು. ಊರಲ್ಲಿರಬೇಕಾದ್ರೆ ತೋಟಕ್ಕೆ ಹೋಗಿ ಮಾವಿನ ಹಣ್ಣು ತಗೊಂಡು ಬರೋದು, ಗೊಜ್ಜಿ ಮಾಡಿದರೆ ಅನ್ನ ಮತ್ತು ಮಾವಿನ ಹಣ್ಣು ಗೊಜ್ಜಿ, ಬೇರೆ ಏನೂ ಬೇಕಾಗೋದಿಲ್ಲ. ಒಂದು 4ರಿಂದ 5 ಗೊರಟು ತಿನ್ನೋದು, ಇಷ್ಟೇ. ಸಿಂಪಲ್ ಊಟ, ಬೇರೆ ಏನು ಬೇಡ. ಇಲ್ಲಾಂತಂದರೆ ಖಾಲಿ ಅನ್ನ ಸಾಂಬಾರು ತಿಂತಿದ್ರೆ ಸೈಡಲ್ಲಿ ಒಂದು ಚಿಕ್ಕದಾದ ಮಾವಿನ ಹಣ್ಣು ಇಟ್ಕೊಂಡು ಊಟ ಮಾಡೋದು. ಗೊಜ್ಜಿನೂ ಬೇಡ, ಹಾಗೆ ಮಾವಿನ ಹಣ್ಣು ತಿಂತ ಊಟ ಮಾಡೋದು. ಅದೊಂದು ಗುಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಚೈಲ್ಡ್ಹುಡ್ಡಿಂದು. ಹಾಗೆಯೇ ಈ ಪುಟ್ಟದ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.